ಕರ್ನಾಟಕ ಎಂಥದು, ಬಸವಣ್ಣನ ನಾಡು ಎಂಥದು, ಬಸವಣ್ಣನ ಧರ್ಮ ಎಂಥದು. ಇವತ್ತು ಬಸವಣ್ಣನ ಧರ್ಮಕ್ಕೆ ಸೂರ್ಯನ ಮಧ್ಯದಲ್ಲಿ ಕತ್ತಲೆಯಾಗಿ ಬಂದು ನಿಂತಹ ಸಂದರ್ಭದಲ್ಲಿ ನಮ್ಮಂಥವರು ನಿಮ್ಮಂಥವರು ಅದನ್ನು ಎತ್ತಿ ಬಸವ ಧರ್ಮವನ್ನು ಮೆರೆಸುವ ಕಾಲ ಬರಬೇಕಾಗಿದೆ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಎಂಥವಳು ಸತ್ಯಕ್ಕ ಒಬ್ಬ ಕಸ ಗುಡಿಸುವ ಹೆಣ್ಣು ಮಗಳು ಹೇಳ್ತಾಳ ಧರ್ಮದ ಬಗ್ಗೆ. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಯಾವುದು ನೇಮ? ಪರದನ, ಪರಸ್ತ್ರೀ, ಪರದೈವಗಳಿಗೆ ಎರಗದಿಪ್ಪುದೇ ನೇಮ. ಇದು ಕಾಣಿರಣ್ಣ ನಮ್ಮ ಜಂಬು ಜಕ್ಕೇಶ್ವರನಲ್ಲಿ. ನಾನಿಲ್ಲಿ ಬಂದಿರುವ ಉದ್ದೇಶ ಇಷ್ಟೇ, ಇನ್ನೇನು ಅಲ್ಲ. ದಯಮಾಡಿ ಯುವಕರೇ, ವ್ಯಸನದಿಂದ ವಿಮುಕ್ತರಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ರಿ. ಭಾರತ ಹಿಂದೂ, ಮುಸ್ಲಿಂ, ಇಸಾಯಿ, ಲಿಂಗಾಯತ, ಸಿಖ್, ಕ್ರೈಸ್ತ ಎಲ್ಲ ಧರ್ಮಗಳ ರಾಷ್ಟ್ರ ಇದು. ಈ ರಾಷ್ಟ್ರ ಧರ್ಮಾಧಾರಿತವಾಗಿ ರಾಷ್ಟ್ರ ಮೆರೀಲಿಕ್ಕೆ ಬರೋದಿಲ್ಲ. ಈ ರಾಷ್ಟ್ರ ಭಾವೈಕ್ಯತೆ ಮತ್ತು ಅಭಿವೃದ್ಧಿಯ ಪರವಾಗಿ ನಿಲ್ಲಬೇಕಾಗ್ತದೆ ಅನ್ನತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಡ್ಬೇಕು. ಒಂದು ಪಕ್ಷ ಇಸ್ಲಾಮರ ವಿರೋಧಿಸಿ ಈ ದೇಶವನ್ನ ಕಟ್ಟುತ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ, ಅಥವಾ ಇಸ್ಲಾಮರು ಹಿಂದೂಗಳನ್ನ ವಿರೋಧಿಸಿ ಈ ದೇಶವನ್ನ ಕಟ್ತೀನಿ ಅಂತ ಹೇಳಿದ್ರೆ ಅವರ ಕೈಯಲ್ಲೂ ಸಾಧ್ಯವಿಲ್ಲ. ನಿಮ್ಮಿಬ್ಬರನ್ನ ವಿರೋಧಿಸಿ ಕ್ರೈಸ್ತರು ಈ ದೇಶವನ್ನ ಕಟ್ತೇನೆ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈ ದೇಶದಲ್ಲಿ ಕ್ರೈಸ್ತರೆಲ್ಲರೂ ಈ ದೇಶದ ಹಿಂದೂಗಳೇ. ಇಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಮುಸ್ಲಿಮರೇ. ಅವರೇನು ಆಫ್ಘಾನಿಸ್ತಾನದಿಂದ ಬಂದವರಲ್ಲ, ಪಾಕಿಸ್ತಾನದಿಂದ ಬಂದವರಲ್ಲ. ಈ ದೇಶದ ಮಕ್ಕಳು. ಅವರು ಇಸ್ಲಾಂ ಧರ್ಮದ ಆಚರಣೆಯಲ್ಲಿ ಇರ್ತಾರೆ, ಭಾರತೀಯರಾಗಿ ಬದುಕ್ತಾರೆ. ನಾವು ಲಿಂಗಾಯತರಾಗಿ ಉಳಿದಿದ್ದೇವೆ, ಭಾರತೀಯರಾಗಿ ಇರ್ತೇವೆ. ಅವರು ಬ್ರಾಹ್ಮಣರಾಗಿ ಉಳಿತಾರೆ, ಭಾರತೀಯರಾಗಿ ಉಳಿತಾರೆ. ಅವರು ದಲಿತ ಸಮುದಾಯದ ದ್ರಾವಿಡ ಸಂಸ್ಕೃತಿಯಲ್ಲಿ ಇರ್ತಾರೆ, ಭಾರತೀಯರಾಗಿ ಉಳಿತಾರೆ. ಭಾರತ ಹಲವು ದೇಶಗಳ, ಹಲವು ಸಂಸ್ಕೃತಿಗಳ, ಹಲವು ಧರ್ಮಗಳ ನಾಡು. ಈ ದೇಶ ಉಳಿಬೇಕು ಅಂತಂದ್ರೆ ಇವತ್ತು ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡುವುದರ ಮುಖಾಂತರ 2+2 = 4, 3 ಕೋನಗಳ ಮೊತ್ತ 180 ಡಿಗ್ರಿ, H2O ವಾಟರ್. ಏನೇ ವಿಜ್ಞಾನದ ಸತ್ಯ ಇದೆ, ಮ್ಯಾಥಮೆಟಿಕ್ಸ್ ಸತ್ಯ ಏನಿದೆ, ಇವತ್ತು ಧರ್ಮದ ಸತ್ಯ ಏನಿದೆ, ಅದರ ಮೇಲೆ ಭಾರತ ಉಳಿಬೇಕು. ನಮ್ಮಂತ ಕೆಲವು ಸ್ವಾಮಿಗಳು ಇಲ್ಲದಿಲ್ಲದರನ್ನು ಹೇಳಿ ಸಮಾಜವನ್ನು ಒಡೆಯುವ ವ್ಯವಸ್ಥೆಗೆ ಬಂದಂತ ದಿನಮಾನ ಕಾಲದಲ್ಲಿ ನಮ್ಮ ಮಾತುಗಳು ನಿಮಗೆ ಕ್ಷಣಿಕ, ರಾಜಕಾರಣಿಗಳ ಮಾತು ನಿಮಗೆ ಕ್ಷಣಿಕ. ಆದ್ರೆ ಊರೊಳಗಡೆ ನಾವೆಲ್ಲರೂ ಕೂಡಿ ಬದುಕಬೇಕಂದ್ರೆ ನಾವೆಲ್ಲರೂ ಧರ್ಮದವರ ಜೊತೆಯಲ್ಲಿ ಇರಬೇಕು, ಎಲ್ಲ ಜಾತಿಯವರ ಜೊತೆ ಕೂಡಿ ಬಾಳಬೇಕು, ಎಲ್ಲರ ಜೊತೆಯ ಸಂಸ್ಕೃತಿಯನ್ನು ಇಟ್ಟುಕೊಳ್ಬೇಕು. ಆಗ ಮಾತ್ರ ನಾವು ಉಳಿತೇವೆ. ಒಬ್ಬರನ್ನ ಓಡಿಸಿ ಒಬ್ಬರನ್ನ ಇಡ್ತೇವೆ ಅಂತಂದ್ರೆ ಭಾರತ ಎಂದೆಂದೂ ಸಾಧ್ಯವಿಲ್ಲ ಅನ್ನತಕ್ಕಂಥ ಮಾತನ್ನ ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕನ್ನತಕ್ಕಂಥ ಮಾತನ್ನಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದನ್ನು ಮೀರಿದ ಏನೂ ಇಲ್ಲ. ದಯಮಾಡಿ ಹೆಣ್ಣು ಮಕ್ಕಳು ಆದಷ್ಟು ಮೂಢನಂಬಿಕೆಯಿಂದ ಹೊರಗೆ ಬನ್ನಿ. ಬಹಳ ಹೆದರಬೇಡ್ರಿ. ಧರ್ಮ ದೇವರು ನಮಗೆಲ್ಲರಿಗೂ ಕರುಣೆ ಇಟ್ಟಿದ್ದಾನೆ, ನಮ್ಮನ್ನೆಲ್ಲರನ್ನು ಕಾಪಾಡ್ತಾನೆ. ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡದನಕ್ಕ ಅಂತ. ಇವತ್ತು ನಾವು ಯಾವ ವಿದ್ಯೆ ಕಲಿತರೇನು, ಸಾವು ಅನ್ನೋದು ಬೆನ್ನಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ. ಸಾವು ಅನ್ನೋದನ್ನು ಬೆನ್ನಿನಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ. ನಾವು ಎಚ್ಚರದಿಂದಿರಬೇಕು, ಬಹಳ ಎಚ್ಚರದಿಂದಿರಬೇಕು. ನೋಡಿ, ನೀವು ಪ್ರತಿದಿನ ಊಟ ಮಾಡುವಾಗ ತಟ್ಟೆಯಲ್ಲಿ ಅನ್ನ ಹಾಕ್ತಾರಲ್ಲ, ಅನ್ನವನ್ನ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಊಟ ಮಾಡುವಾಗ ಇದು ನಿನ್ನ ಬೆವರಿನ ಹನಿಯೋ ಪರರ ಕಣ್ಣೀರೋ? ವಿಚಾರ ಮಾಡಿಬೇಕು. ಸುಮ್ಮನೆ ಊಟ ಮಾಡುವಾಗ ಇದು ನಿನ್ನ ಬೆವರ ಹನಿಯೋ ಪರರ ಕಣ್ಣೀರು? ಬಹಳ ಚೆನ್ನಾಗಿ ಗಮನ ಇಟ್ಟು ಹೋಗಿ, ಬಹಳ ಚೆನ್ನಾಗಿ ಎಚ್ಚರದಿಂದಿರಿ. ಮುಂದಿನ ದಿನಮಾನ ಕಾಲದಲ್ಲಿ ಈ ದೇಶವನ್ನು ಕಟ್ಟಬೇಕಾದ್ರೆ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಕುರುಬರು, ಲಿಂಗಾಯತರು, ದಲಿತರು, OBCಗಳು ಎಲ್ಲರೂ ಕೂಡೇ ಬದುಕಬೇಕು. ಎಲ್ಲರೂ ಕೂಡಿ ಬದುಕು. ಇಲ್ಲ ಅಂತಂದ್ರೆ ಬಹಳ ತೊಂದರೆ ಇದೆ. ಧರ್ಮಗಳ ತಿಕ್ಕಾಟ ಬರ್ತಾ ಇದೆ. ಧರ್ಮಗಳನ್ನು ಒಡೆಯುವ ಮನಸ್ಸುಗಳು ಬರ್ತಾ ಇದೆ. ಧರ್ಮಗಳನ್ನು ಒಡೆದು ಆಳುವ ಮನಸ್ಸುಗಳು ಇವತ್ತು ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನು ಮೀರಿ ಇವತ್ತು ನಾವು ಬರಬೇಕಾಗಿದೆ. ಇವತ್ತು ಬಸವಣ್ಣನ ಧರ್ಮದಿಂದ ಮಾತ್ರ ಸಾಧ್ಯ. ಬಸವಣ್ಣನ ಧರ್ಮ ರಾಷ್ಟ್ರ ಧರ್ಮವಾಗ್ತದೆ. ಈ ದೇಶವನ್ನು ಉಳಿಸಿದವನು ಅಂಬೇಡ್ಕರ್, ಈ ದೇಶವನ್ನು ಉಳಿಸಿದವನು ಬಸವಣ್ಣ. ಅವತ್ತೇ ಬಸವಣ್ಣ ದಲಿತರಿಗೆ ಲಿಂಗವನ್ನು ಕಟ್ಟಿ ಮತಾಂತರ ಆಗಬಾರದು, ಇವರೆಲ್ಲರೂ ನಮ್ಮ ಮಕ್ಕಳು ಅನ್ನತಕ್ಕಂತಹ ಹೊಸ ಧರ್ಮದ ಸೆಲೆಯನ್ನು ತಂದು 770 ಅಲ್ಲ, ಲಕ್ಷದ ಮೇಲೆ 96,000 ಜನಗಳ ಹರಳೆಯನ ಮನೆಯಲ್ಲಿ ಊಟ ಮಾಡುವುದರ ಮುಖಾಂತರ
ಭಾವೈಕ್ಯತೆಯನ್ನು ಮೆರೆದಿರ್ತಕ್ಕಂಥ ನಾಡು ಅದು ಬಿಜಾಪುರದ ನಾಡು ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅದು ಬಿಜಾಪುರದ ನಾಡು. ಬಸವಣ್ಣನವರ ಬಗ್ಗೆ ಕೆಲಸ ಮಾಡುವವರ ಬಗ್ಗೆ ನಮ್ಮ ಗಮನ ಇರಬೇಕು. ಬಸವಾದಿ ಪ್ರಮತರ ಬಗ್ಗೆ ಗೌರವವನ್ನು ಇಟ್ಟುಕೊಂಡಿರುವವರ ಬಗ್ಗೆ ನಮ್ಮ ಗಮನ ಇರಬೇಕು. ಬಸವಣ್ಣನವರ ಈ ನಾಡು. ಜವರೇಗೌಡರು ಒಂದು ಮಾತನ್ನು ಹೇಳ್ತಾರೆ, ಬಸವಣ್ಣ ಅಂತಂದ್ರೆ ಕರ್ನಾಟಕದ ಹೀರೋ, ಬಸವಣ್ಣನ ತೆಗೆದು ಬಿಟ್ರೆ ಕರ್ನಾಟಕ ಇಟ್ ಇಸ್ ಝೀರೋ. ಝೀರೋ. ಇದು ಏನದ ಥೇಮ್ಸ್ ನದಿ ದಡಿಯೊಳಗಡೆ ಬಸವಣ್ಣನವರ ಮೂರ್ತಿಯನ್ನು ಇಡಬೇಕಾದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಇಂಗ್ಲೆಂಡ್ ದೇಶ, ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅದು. ಥೇಮ್ಸ್ ನದಿ ಒಳಗಡೆ ಬಸವಣ್ಣರ ಮೂರ್ತಿ ಇಟ್ಟಾರ ಅಂದ್ರ ತಲೆ ಕೆಟ್ಟದೇನವರಿಗೆ? ಸೂರ್ಯ ಮುಳುಗದ ಸಾಮ್ರಾಜ್ಯ ಅದು. ಅಂತಹ ಸ್ಥಳದಲ್ಲಿ ಬಸವಣ್ಣನವರ ಮೂರ್ತಿ ಇಟ್ರು. ಕಾರಣ ಏನು? ಹೂ ಇಸ್ ದ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್. ಬಸವಣ್ಣನವರನ್ನ ಈ ಕರ್ನಾಟಕದ ಜನರಿಗೆ ಅರ್ಥ ಆಗೋದಿಲ್ಲ.